ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ. ನಿನ್ನ ನಿರ್ಧಾರವನ್ನು ಬದಲಿಸು. ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಆಸೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದು ಎಲ್ಲ ಮನುಷ್ಯನ ಸಹಜ ಗುಣ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಆಸೆ ಪಟ್ಟಿದ್ದು ನಮಗೆ ಇನ್ನೇನು ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಅದು ನಮ್ಮ ಹತ್ರ ಕಳ್ಕೊಂಡ್ಬಿಡ್ತೀವಿ ನಾವು ಅದನ್ನು. ಹಾಗಾದಾಗ ನಮಗೆ ಮನಸ್ಸಿಗೆ ತುಂಬಾ ಪೆಟ್ಟು ಬೀಳುತ್ತೆ. ಪೆಟ್ಟು ಬಿದ್ದಾಗ ನಮ್ಮ ಆಲೋಚನೆಗಳು ಬದಲಾಗ್ತವೆ. ಹಾಗೆ ನಾವು ಬದಲಾಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಬದಲಾವಣೆ ಅನ್ನೋದು ಸಹಜ ಅಂತಲೇ ಹೇಳ್ಬೋದು. ಹಾಗಂತೇಳಿ ನೀನು ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂತ ಅಂದಿದ ತಕ್ಷಣ ನಾವು ಒಂದು ಒಂದು ರೂಟನ್ನು ಸೆಲೆಕ್ಟ್ ಮಾಡ್ತೀವಿ ಅಲ್ವಾ, ಅದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಪ್ಪ ಅಂದಾಗ ನಾವೇನಾದ್ರು ತುಂಬಾ ಇಷ್ಟಪಟ್ಟು ಅಥವಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದಂತಹ ಕೆಲಸಗಳಲ್ಲಿ ನಮಗೇನಾದ್ರು ಜಾಸ್ತಿ ಅಂದರೆ ನಾವು ಅಂದ್ಕೊಂಡಿದ್ದ ತಕ್ಕಂತೆ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂದಾಗ ನಾವು ತುಂಬಾ ಕುಗ್ಗೋಗ್ತೀವಿ. ಅಂತಹ ಸಮಯದಲ್ಲಿ ನಾವು ಅಯ್ಯೋ ಇದ್ರ ಸಹವಾಸನೆ ಬೇಡಪ್ಪ, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಚೂಸ್ ಮಾಡ್ತೀವಿ. ಆ ಬೇರೆ ಕೆಲಸದಲ್ಲಿ 2 ಆಪ್ಷನ್ ಇರುತ್ತೆ, ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು ಅಂತ ಹೇಳಿ. ನೀವು ಅದರಲ್ಲಿ ಯಾವುದನ್ನು ಚೂಸ್ ಮಾಡ್ಕೊಳ್ತೀರಾ? ಇನ್ ಕೇಸ್ ಓಕೆ ಅಪ್ಪ, ನನಗೆ ಈ ಕೆಲಸದಲ್ಲಿ ಸಕ್ಸಸ್ ಸಿಕ್ಕಿಲ್ಲ, ಇದೇ ರಿಲೇಟೆಡ್ ಬೇರೆ ಕೆಲಸನ ನೋಡ್ಕೊಳ್ತೀನಿ ಅಂತ ಹೋಗಿ ನಾವು ಯೋಚನೆ ಮಾಡಿಕೊಂಡು ಚೂಸ್ ಮಾಡಿದರೆ ಅದು ಒಂಥರ ಒಳ್ಳೆಯದೇ. ಅದನ್ನು ಬಿಟ್ಬಿಟ್ಟು ಅಯ್ಯೋ ಇದ್ರ ಸಹವಾಸನೆ ಬೇಡ ಅಂತ ಹೇಳಿ ಕೆಟ್ಟ ರೂಟಲ್ಲಿ ಹೋಗಿ ಕೆಟ್ಟ ಕೆಟ್ಟ ಆಲೋಚನೆಗಳ ಮಾಡ್ತಾ ನಮ್ಮ ಜೀವನನ ಹಾಳು ಮಾಡಿಕೊಂಡ್ರೆ ಅಲ್ಲಿ ಲಾಸ್ ಆಗೋದು ನಮಗೆ ಹೊರತು ಬೇರೆಯವರಿಗಲ್ಲ. ಬೇರೆಯವರು ಜಸ್ಟ್ ಬಂದು ಆ ಸಮಯದಲ್ಲಿ ನಮಗೆ ಸಮಾಧಾನ ಮಾಡಬಹುದು ಅಷ್ಟೇ. ಬಟ್ ಆದರೆ ನಿಮ್ಮ ಜೀವನನ ನಿಭಾಯಿಸಬೇಕಾಗಿರೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಅನ್ನೋದನ್ನು ಮೊದಲು ತಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಏನಾದರೂ ಸಿಕ್ಕಿಲ್ಲ ಅಂತ ಅಂದಾಗ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ ತಕ್ಕಂತೆ ಯಾವುದು ನಡೀತಾ ಇಲ್ಲ ಅಂತ ಅಂದಾಗ ನಿಮ್ಮ ಕೆಟ್ಟ ಆಲೋಚನೆಗಳನ್ನು ನೀವು ಸೆಲೆಕ್ಟ್ ಮಾಡೋದ್ರ ಬದಲಾಗಿ ಆ ಒಂದು ವೇಯನ್ನು ನೀವು ಡಿಫ್ರೆಂಟಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ, ಸರಿನಾ? ಹೋಗುವಂತಹ ದಾರಿಯಲ್ಲಿ ನಿಮಗೇನೋ ಅಡಚಣೆಗಳು ಬರ್ತಾ ಇದೆ, ಮೀನ್ಸ್ ಏನೋ ಒಂದು ತೊಂದರೆಗಳಾಗ್ತಾ ಇದೆ. ಆ ರೂಟಲ್ಲಿ ನಿಮ್ಗೆ ಹೋಗೋಕ್ಕೆ ಕಂಫರ್ಟಬಲ್ ಅಂತ ಅನಿಸ್ತಾ ಇಲ್ಲ ಅಂತ ಅಂದಾಗ ನೀವೇನು ಮಾಡ್ತೀರಾ ಹೇಳಿ? ಇಮಿಡಿಯೇಟ್ಲಿ ನೀವು ಗೂಗಲ್ ಮ್ಯಾಪ್ ಹಾಕ್ತೀರಾ ಅಥವಾ ಯಾವುದೋ ಫ್ರೆಂಡ್ ಸಹಾಯದಿಂದ ಏನೋ ಒಂದು ಮಾಡಿಕೊಂಡು ಅದಕ್ಕೆ ಬೇರೆ ಯಾವ್ದಾದ್ರು ಕಟ್ ರೂಟ್ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ವೇ ಇದೆಯಾ ಚೆನ್ನಾಗಿರುವಂಥದ್ದು ಅಂತ ಹೇಳಿ ಹುಡುಕೊಂಡು ಇಮಿಡಿಯೇಟ್ಲಿ ನಿಮ್ಮ ರೂಟನ್ನು ಚೇಂಜ್ ಮಾಡ್ತೀರಾ. ಬಟ್ ಫೈನಲಿ ನಿಮ್ಮ ಒಂದು ಗುರಿ ಏನಿರುತ್ತೆ ಆ ಗುರಿಯಿಂದ ಕೇಸ್ ನೀವು ಯಾವ ಊರಿಗೆ ತಲುಪಬೇಕಿತ್ತು ಆ ಊರಿಗೆ ತಲುಪ್ತೀರಾ. ಬಟ್ ಆದರೆ ತಲುಪುವಂತಹ ದಾರಿ ಬೇರೆ ಇದೆ ಅಷ್ಟೇ ಇಲ್ಲಿ. ಹಾಗಂತ ಹೇಳಿ ನೀವು ಫಾರ್ ಎಕ್ಸಾಂಪಲ್ ಇವಾಗ ಮಂಗ್ಳೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀರಾ, ಅಲ್ಲಿ ದಾರಿ ಏನೋ ಸರಿ ಇರೋದಿಲ್ಲ. ಹಂಗಂತೇಳಿ ನೀವು ಮಂಗ್ಳೂರಿಗೆ ಹೋಗೋದೇ ಬಿಡ್ತೀರಾ, ಅದಕ್ಕೆ ಬೇರೆ ರೂಟ್ ಯಾವುದಿದೆ ಅಂತ ಫೈಂಡ್ ಔಟ್ ಮಾಡ್ತೀರಾ, ಫೈನಲಿ ರೀಚ್ ಆಗ್ತೀರಾ. ಇಲ್ಲಿ ನಿಮ್ಮ ಗೋಲ್ ಏನಿತ್ತು ಮಂಗ್ಳೂರಿಗೆ ಹೋಗೋದು, ಆ ದಾರಿನ ನೀವು ರೀಚ್ ಆಗಿದ್ದೀರಾ. ಬಟ್ ಇದರಲ್ಲಿ ಡಿಫ್ರೆಂಟ್ ಏನಪ್ಪ ಇದೆ ಅಂದರೆ ನೀವು ಚೂಸ್ ಮಾಡಿರುವಂತಹ ವೇ ಡಿಫ್ರೆಂಟ್ ಇದೆ. ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ಅಷ್ಟೇ, ನಿಮ್ಮ ಫೈನಲ್ ಗೋಲ್ ಏನಾಗಿರುತ್ತೆ, ನಿಮ್ಗೇನು ಆಸೆ ಇರುತ್ತೆ ಅಂತ ನೀವು ಒಂದು ಗೋಲ್ನ ಫಿಕ್ಸ್ ಮಾಡಿರ್ತೀರ ಅಲ್ವಾ, ಆ ಗೋಲ್ನ ಯಾವತ್ತೂ ಚೇಂಜ್ ಮಾಡಬೇಡಿ. ಬಟ್ ಅದಕ್ಕೆ ರೀಚ್ ಆಗುವಂತಹ ಸ್ಟೆಪ್ಸ್ಗಳು ಏನಿರುತ್ತಲ್ವ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಲಿ ಅಂತ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಯಾಕಪ್ಪ ಅಂದರೆ ಇವತ್ತಿನ ಕಾಲದಲ್ಲಿ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟೋ ಸ್ಮಾರ್ಟ್ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸಮ್ಟೈಮ್ಸ್ ನಾವು ಹಾರ್ಡ್ ವರ್ಕ್ ಮಾಡ್ತಾ ಸ್ಮಾರ್ಟ್ ವರ್ಕ್ ಮಾಡ್ಬೋದು ಅನ್ನೋದನ್ನು ಕೂಡ ಮರ್ತೋಗಿರ್ತೀವಿ. ಹಾಗಂತ ಹೇಳಿ ಬರೀ ಸ್ಮಾರ್ಟ್ ವರ್ಕಿಂದ ನಾವು ಮಾಡ್ಬೋದು, ಹಾರ್ಡ್ ವರ್ಕ್ ಮಾಡಬಾರ್ದು ಅಂದರೆ ಅದು ಕೂಡ ತಪ್ಪಾಗುತ್ತೆ ಸ್ನೇಹಿತರೆ. ಎರಡಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ಗುರಿ ಏನಿರುತ್ತೆ ಆ ಗುರಿನ ನಾವು ಯಾವತ್ತೂ ಕೂಡ ಚೇಂಜ್ ಮಾಡ್ಕೋಬಾರ್ದು. ಬಟ್ ಆ ಗುರಿನ ರೀಚ್ ಆಗೋದಕ್ಕೋಸ್ಕರ ನಾವೇನೆಲ್ಲ ಸ್ಟೆಪ್ಸ್ಗಳನ್ನ ತೊಗೊತಿರ್ತೀವಿ ಅಲ್ವಾ, ಆ ಸ್ಟೆಪ್ಸಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋದಾಗ ನಮ್ಮ ಗುರಿನ ನಾವು ಸ್ವಲ್ಪ ಈಸಿಯಾಗಿ ಹಾಗೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಅಂತ ಹೇಳೋದು ನನ್ನ ಒಂದು ಅನಿಸಿಕೆ ಆಗಿತ್ತು ಅಷ್ಟೇ ಸ್ನೇಹಿತರೆ. ಯಾಕಪ್ಪ ಅಂತ ಹೇಳಿ ಮನುಷ್ಯ ಆದಮೇಲೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುರಿ ಅಥವಾ ಒಂದಲ್ಲ ಒಂದು ಏಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದನ್ನು ರೀಚ್ ಆಗೋಕ್ಕೆ ತುಂಬ ಜನ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಕೆಲವೊಬ್ಬರು ಬರೀ ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಕೆಲವೊಬ್ಬರು ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಮಾಡ್ತಾ ಇರ್ತಾರೆ. ನನ್ನ ಪರ್ಸ್ನಲ್ಲಿ ಕೇಳಿದರೆ ಓನ್ಲಿ ಹಾರ್ಡ್ ವರ್ಕ್ ಕೂಡ ವರ್ಕ್ ಆಗಲ್ಲ, ಹಾಗೆ ಓನ್ಲಿ ಸ್ಮಾರ್ಟ್ ವರ್ಕ್ ಕೂಡ ವರ್ಕ್ ಆಗಲ್ಲ. ಎರಡೂ ಕೂಡ 50-50 ಇದ್ದಾಗಲೇ ನಮಗೂ ಕೂಡ ನಾವು ಅಂದ್ಕೊಂಡಂತಹ ಒಂದು ಏನು ಪ್ರತಿಫಲ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಕೂಡ ನನ್ನ ಒಂದು ಅನುಭವ ಅಂತಲೂ ಹೇಳ್ಬೋದು ಸಮ್ಟೈಮ್ಸ್. ಯಾಕಂದರೆ ಕೆಲವೊಂದು ಸ್ಟೇಜಿಗೆ ನಾವು ಬರೋದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಲ್ವಾ, ಆ ಎಫರ್ಟ್ ಏನು, ಹಾಗೆ ನಾವು ಹಾರ್ಡ್ ವರ್ಕ್ ಮಾಡಿರ್ತೀವ, ಸ್ಮಾರ್ಟ್ ವರ್ಕ್ ಯಾವ್ದು ವರ್ಕ್ ಆಯಿತು ನಮಗೆ ಅನ್ನೋದು ಪರ್ಸ್ನಲಿ ನಮಗೇ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.